ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ಅವರು ನಿನ್ನೆ ಹೃದಯಾಘಾತಕ್ಕೊಳಗಾಗಿ ವಿಧಿವಶರಾಗಿದ್ದಾರೆ. ರಾತ್ರಿ ಇಡೀ ಕೂಡ ಅಂತಿಮ ದರ್ಶನಕ್ಕೆ ಗಣ್ಯಾತಿ ಗಣ್ಯರ ಆಗಮನ ಆಯಿತು. ಆದರೆ ದೊಡ್ಡ ಗೌಡರ ಅತಿ ದೊಡ್ಡ ಶಕ್ತಿಯಾಗಿದ್ರು ಆ ಕುಟುಂಬದ ಆಧಾರ ಸ್ತಂಭ ಇವತ್ತು ಕಳಚಿ ಬಿದ್ದಿರೋದ್ರಿಂದ ಮಕ್ಕಳು ಮತ್ತು ದೇವೇಗೌಡರು ನಿನ್ನೆ ರಾತ್ರಿ ಇಡೀ ಕೂಡ ಕಂಬನಿ ಮಿಡಿದಿದ್ದಾರೆ. ಇವತ್ತು ಕೂಡ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳಾಗ್ತಾ ಇದೆ. ಬೆಳಗ್ಗೆ 11 ಗಂಟೆ ತನಕ ಕೂಡ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಪದ್ಮನಾಭನಗರದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಪತ್ನಿ ಚೆನ್ನಮ್ಮ ಇಲ್ಲದೆ ಕಣ್ಣೀರು ಹಾಕಿದ್ದಾರಂತೆ ಪತಿ ದೇವೇಗೌಡರು. ಪದ್ಮನಾಭನಗರ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳಾಗಿದೆ. ಬೆಳಗ್ಗೆಯಿಂದ ಅಂತಿಮ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ ಕುಟುಂಬಸ್ಥರು ಬಂದು. ಮಾಜಿ ಸಿಎಂ ಸದಾನಂದ ಗೌಡ, ಸಂಸದ ಸುಧಾಕರ್ ಸೇರಿ ಗಣ್ಯರ ದಂಡು ಆಗಮಿಸಿದ್ದು ಚೀರ ನಿದ್ರೆಗೆ ಜಾರಿದ್ದಾರೆ ದೊಡ್ಡಮನೆ ಅನ್ನಪೂರ್ಣೇಶ್ವರಿ. ಯಾಕೆ ಅನ್ನಪೂರ್ಣೇಶ್ವರಿ ಅಂತ ಕರೀತಾ ಇದ್ರು ಅಂದ್ರೆ, ಯಾರೇ ನಿನ್ನೆ ಅಂತಿಮ ದರ್ಶನ ಪಡೆದುಕೊಂಡವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಹೋದ್ರೆ, ನೀವು ಕುಟುಂಬಸ್ಥರಿರಬಹುದು, ಆಪ್ತರಿರಬಹುದು, ಅಥವಾ ಪಕ್ಷದ ಯಾರೇ ಮುಖಂಡರು ನಾಯಕರು ಮನೆಗೆ ಹೋದ್ರೂ ಕೂಡ ಹಸಿದ ಹೊಟ್ಟೆಯಲ್ಲೋ ಹಂಗೆ ಕಳಿಸ್ತಾ ಇರ್ಲಿಲ್ಲ ಅಂತ, ಊಟ ಮಾಡ್ಕೊಂಡು ಹೋಗೇ ಅಂತ ಹೇಳ್ತಾ ಇದ್ರು. ಹಂಗಾಗಿ ಅವರು ಬರೀ ಆ ಮನೆಗೆ ಮಾತ್ರ ಅಲ್ಲ, ಮನೆಗೆ ಹೋಗಿ ಬರೋರ್ಗೂ ಕೂಡ ಅನ್ನಪೂರ್ಣೇಶ್ವರಿ ಯಾಕೆ ಹೋಗಿದ್ರು ಅಂತ ಕೆಲವರು ಮಾತನಾಡ್ತಾ ಭಾವುಕರಾಗಿರುವಂತಹ ಕ್ಷಣ ನೋಡ್ತಾ ಇದ್ವಿ. ದೃಶ್ಯ ನೋಡ್ತಾ ಇದ್ರಿ. ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದುಕೊಳ್ತಾ ಇರೋದು. ಎಲ್ಲರೂ ಕೂಡ ಆಗಮಿಸಿ ರಾಜಕೀಯ ಪಕ್ಷ ಭೇದ ಮರೆತು ಎಲ್ಲಾ ನಾಯಕರು ಕೂಡ ಬಂದು ಇವತ್ತು ಅಂತಿಮ ದರ್ಶನ ಪಡೆದುಕೊಂಡು ದೇವೇಗೌಡರಿಗೆ ಸಾಂತ್ವನ ಹೇಳ್ತಿದ್ದಾರೆ. ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನ ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು, ಮೊಮ್ಮಕ್ಕಳನ್ನ ಅನ್ನೋದರಲ್ಲಿ ಮಾದರಿಯಾಗಿದೆ. ಅವರ ಸೇವೆ ದೇವೇಗೌಡರ ಬೆಳವಣಿಗೆಗೆ, ದೇವೇಗೌಡರು ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ತಾಯಿದೆ ಅರ್ಧ ಪಾಲಿದೆ. ಆ ತಾಯಿ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಸ್ವರ್ಗದಲ್ಲಿ ಸ್ಥಾನ ಕೊಡಲಿ ಅಂತ ಹೇಳ್ತಾ, ಮತ್ತು ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಈ ನಾಡು ಕಣ್ಣಂತ ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಬಹುಶಃ ಯಾವಾಗಲೂ ಹೇಳ್ತಾರೆ, ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನು ನಮಗೆ ತುಂಬ ನೋವು ಅಂದರೆ, ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸಿಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬರೆಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳಿಬಿಟ್ಟು ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ದೈವಾಧೀನರಾಗಿದ್ದಾರೆ. ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುತ್ತೈದೆ ಸಾವು ಎಷ್ಟು ತಾಯಿಂದ್ರಿಗೆ ಸಿಗೋಕೆ ಸಾಧ್ಯ? ಎಲ್ಲೋ ಒಂದು ಕಡೆ ದೇವೇಗೌಡರು, ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಅನಿಸಿಕೆ. ನಮಸ್ಕಾರ.
ಯಾತ್ರೆಗೆ ಇಲ್ಲಿ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಪೂಜಾ ಗಾಂಧಿ ಅವರು ಸಹ ಬಂದಿರುವಂತದ್ದು. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನೀವು ಸಹ ಈ ಹಿಂದೆ JDS ನಲ್ಲಿದ್ರಿ. ಆಗ ಯಾವ ರೀತಿಯಾಗಿತ್ತು ಚೆನ್ನಮ್ಮ ಅವ್ರ ಜೊತೆ ಒಡನಾಟ? ಮನೆಗೆ ಬರ್ತಿದ್ರಾ ಏನು? ಅವರ ದೇವೇಗೌಡಜಿ ಮನೆಗೆ ಪ್ರತಿ ಸಲ ಬಂದಾಗ್ಲೇ ಕೂಡ ಅವರು ಚೆನ್ನಮ್ಮ ಅವರು ತುಂಬಾ ಪ್ರೀತಿಯಿಂದ ಒಂದು ತಾಯಿ ಹೇಗ್ ನೋಡ್ತಾರೆ ಮಕ್ಕಳನ್ನ, ಅದೇ ರೀತಿ ನಮ್ಮನ್ನು ಕೂಡ ಅದೇ ದೃಷ್ಟಿಯಿಂದ ನೋಡ್ಕೊಳ್ತಾ ಇದ್ರು. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅವ್ರಿಗೆ. ಇವತ್ತು ಏನ್ ಈ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ನಿಜವಾಗ್ಲೂ ತುಂಬಾ ದೊಡ್ಡ ಲಾಸು. ಮತ್ತೆ ದೇವೇಗೌಡಜಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಒಂದು ಶಕ್ತಿ ಕೊಡ್ಲಿ ಅಂತ ನಾನು ಹೇಳೋಕೆ ಇಷ್ಟ. ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು, ಕಾರ್ಯಕರ್ತರನ್ನೇ ಆಗಿರ್ಲಿ ಯಾರನ್ನೇ ಆಗ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಮನೆ ಮಕ್ಕಳಂತೆ ಕಾಣ್ತಿದ್ರು ಅನ್ನುವಂಥದ್ದು. ನೀವು JDS ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾವ ರೀತಿಯಾಗಿ ಒಡನಾಟ ಇರ್ತಿತ್ತು, ಅದೇ ರೀತಿಯಾಗಿ ದೇವೇಗೌಡರ ಜೊತೆ ಯಾವ ರೀತಿಯಾಗಿ ಇರ್ತಿದ್ರು ಅನ್ನುವಂಥದ್ದು? ತುಂಬಾ ಚೆನ್ನಾಗಿ ಇರ್ತಾ ಇದ್ವು. ಅದೇ ನಾನು ಹೇಳ್ತಾ ಇದ್ದೀನಿ, ಇವ್ರ ಮನೆಗೆ ದೇವೇಗೌಡಜಿ ಅವ್ರ ಮನೆಗೆ ಬಂದ್ರೆ ನಮ್ಗೆ ಆ ತರ ನಾವು ಕಾರ್ಯಕರ್ತರು ಅಥವಾ ಆ ತರ ಅನ್ಸ್ತಾನೆ ಇರ್ಲಿಲ್ಲ. ಅವ್ರ ಮನೆ ಮಕ್ಕಳ ತರನೇ ನಮ್ಮನ್ನ ನೋಡ್ತಾ ಇದ್ರು. ಮತ್ತೆ ಬಂದ್ರೆ ಊಟ ಟೈಮ್ ಇದ್ರೆ, ತಿಂಡಿ ಟೈಮ್ ಇದ್ರೆ ಆ ಟೈಮ್ಗೆ ಚೆನ್ನಮ್ಮ ಅವರು ಖಂಡಿತ ಶಿ ಯೂಸ್ ಟು ಮೇಕ್ ಶೋರ್ ದಟ್ ಎಲ್ಲರೂ ಊಟ ತಿಂಡಿ ಮಾಡ್ಕೊಂಡೇ ಹೋಗ್ಬೇಕು ಆ ತರ. ಆಮೇಲೆ ಅವರಲ್ಲಿರೋ ತಾಯಿ ಸ್ವಭಾವ, ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು.